नमस्कार, पल्स 24 न्यूज देख रहे हैं आप। आपके साथ मैं हूं सुजल वर्मा। सुक्षेत्र वरुर जो नवग्रह तीर्थ क्षेत्र के नाम से प्रसिद्ध है, इस क्षेत्र में 12 वर्षों के बाद महामस्तक अभिषेक कार्यक्रम का आयोजन करने का निर्णय लिया गया है। 405 फीट ऊंचे सुमेरु पर्वत के माध्यम से राष्ट्र कल्याण का संकल्प लिया गया है। वरुर के गुणधर नंदी महाराज के नेतृत्व में जैन तीर्थंकरों में 15 से 26 जनवरी 2025 तक महामस्तक अभिषेक कार्यक्रम आयोजित किया जाएगा। जो महामस्तक अभिषेक समिति के अध्यक्ष हैं वीरेंद्र हेगड़े ने इसकी घोषणा की है। वरुर के नवग्रह तीर्थ क्षेत्र में आयोजित महोत्सव मुहूर्त घोषणा कार्यक्रम में महामस्तक अभिषेक की तारीख तय की गई और धर्मस्थल के डेकेन वीरेंद्र हेगड़े को महामस्तक अभिषेक के अध्यक्ष के रूप में भी घोषित किया गया। इस दौरान वीरेंद्र हेगड़े को जिम्मेदारी लेते हुए सम्मानित किया गया। ಹಾಗಾಗಿ ಅವರು ಇದನ್ನೆಲ್ಲ ಮಾಡುವಂಥದ್ದು ಲೋಕ ಕಲ್ಯಾಣಕ್ಕಾಗಿ ಮಾಡುವಾಗ ಅದಕ್ಕೆ ಪುಣ್ಯ ಡಬಲ್ ಆಗ್ತದೆ. ಧರ್ಮರಾಯ ಒಂದು ಸಲ ಅವನಿಗೆ ನರಕ ದರ್ಶನ ಒಂದು ಪ್ರಾಪ್ತಿ ಆಯ್ತಂತೆ. ಯಾಕೆಂದರೆ ಅವನು ಅಶ್ವತ್ಥಾಮ ಹತಾಪುಂಜ ಹಾಂಗ ಯುದ್ಧ ಮಾಡುವಾಗ ಅಶ್ವತ್ಥಾಮ ಆನೆ ಸತ್ತಿತು ಅಂತ ಅನೌನ್ಸ್ ಮಾಡಿದ. ಅವನು ಅಶ್ವತ್ಥಾಮ ಹತಃ ಅಂದಾಗ ಕೃಷ್ಣನಿಗೆ ಶಂಕ ಬೂದಿ ಬಿಟ್ಟನಂತೆ. ಕುಂಜ ಆನೆ ಅಂತ ಏನು ಕೇಳಿಲ್ಲ, ಬರೀ ಒಂದೇ ಮಾತು ಕೇಳಿದ, ಅಶ್ವತ್ಥಾಮ ಸತ್ತ ಅಂತ. ಅಯ್ಯೋ, ಅಶ್ವತ್ಥಾಮರೇ ನಮ್ಮ ನಾಯಕರ ಸತ್ತ ಮೇಲೆ ಅಂತ ಹೇಳಿ ಎಲ್ಲರೂ ಕೌರವ ಪಕ್ಷದ ಹಿರಿಯರಾದರು ಹಾಗೆ ಸುಲಭವಾಗಿ ಹೇಳಿತ್ತು ಅಂತ. ಈ ಧರ್ಮಗಳನ್ನ ಒಂದು ಸುಳ್ಳು ಹೇಳಿದ್ರು, ನಿಮ್ಗೆ ಇಷ್ಟ ಹೇಳಿದ್ರು, ಇಚ್ಛೆ ಹೇಳಿದ್ರು, ಅಪರೂಪವಾಗಿ ಒಂದು ಸುಳ್ಳು ಹೇಳಿದ್ದು ನರಕ ದರ್ಶನ ಅಂತ ಮಾಡಿದ್ರು. ನರಕ ದರ್ಶನಕ್ಕೆ ಹೋದಾಗ ಅಲ್ಲಿರೋದು ನರಕದ ಪಾಪಗಳಿಗೆಲ್ಲ ಒಂದು ತಾಪ ಕಡಿಮೆ ಆಯ್ತಂತೆ. ಗುರಿ ಕಮ್ಮಿ ಆಯಿತು, ಕಬ್ಬಿಣ ಇದೆಲ್ಲ ಕಡಿಮೆ ಆಯಿತು. ಅವ್ರು ಹೇಳಿದಂತೆ ನೀನು ಹೋಗೋರಪ್ಪ, ಇಲ್ಲೇ ಇರು ಅಂತ. ಇವನು ಏನು ಮಾಡ್ತಾನೆ, ಧರ್ಮರಾಯ ಆಯ್ತು ನಾನು ಇಲ್ಲೇ ಇರ್ತೀನಿ, ನನ್ನ ಪುಣ್ಯಲ್ಲಿ ನಿಮಗೆ ಹೋಗಲಿ ಅಂತಾನೆ. ಅವಳಿಗೆ ಬಾ ಅಂತ ಆಯ್ತು ಒಂದು ಆಮೇಲೆ ನೆನಪಾಯ್ತು, ನನ್ನ ನಂಬರ್ ಹೇಳಿಲ್ಲ ಅವಳಿಗೆ ಅಂತ. ಈ ಕಡೆ ಕೇಳಿದೆ, ಶ್ರದ್ಧಾ ನಂಬರ್ ಯಾಕೆ ಹೇಳಿ, ಎಷ್ಟು ನಿಮ್ಮದು ಎಲ್ಲ ಗೊತ್ತಾಯ, ನೀವೆಲ್ಲ ಮಾಡೋದು 405 ಫೋನ್ ನಂಬರ್, ನಿಮ್ಮದೆಲ್ಲ ಫೋನು, ಆಮೇಲೆ ನಿಮ್ಮ ಕಾರು ಎಲ್ಲದರಲ್ಲಿ ನಾವು 405. ಹಾಗಾಗಿ ನಾನು ಹೋಗಿ ಸುಲಭವಾಗಿ 405 ನಂಬರ್ ಹಾಕಿಬಿಟ್ಟೆ, ತೆಗೆದುಬಿಟ್ಟೆ ಅಂತೇಳಿ. ಅಂದರೆ ಇದು ಬಹಳ ಒಳ್ಳೆಯ ಶುಭ ಸೂಚನೆಯಾಗಿದೆ. 405 ಫುಟ ಎತ್ತರದ ಒಂದು ಸುಮೇರು ಪರ್ವತದ ಪ್ರತಿಕೃತಿಯನ್ನು ಮಾಡಿದ್ದಾರೆ. ಇದು ನಮ್ಮ ಹುಬ್ಬಳ್ಳಿ ಹತ್ತಿರ ಬರ್ತಾ ಇದೆ ಅನ್ನೋದು ಬಹಳ ದೊಡ್ಡ ವಿಷಯ ಮತ್ತು ಸಂತೋಷದ ವಿಷಯ. ಇದನ್ನ ಇವತ್ತು ತಾರೀಕು ಘೋಷಣೆ ಮಾಡಲಿಕ್ಕಾಗಿ ಹಂತವಾಗಿ ಕೆಲವು ಅನೌನ್ಸ್ಮೆಂಟ್ಸ್ ಮಾಡ್ತಾ ಇರ್ತೇವೆ ನಾವು. ಒಮ್ಮೆಲೆ ಮಾಡಿದರೆ ಸ್ವಾರಸ್ಯ ಇರೋದಿಲ್ಲ. ಪತ್ರಿಕೆ ದಿನ ನೋಡ್ತಾ ಇರಬೇಕು, ಇವತ್ತೇನು ಬರ್ತದೆ ವರೂರು ಕ್ಷೇತ್ರದ ಬಗ್ಗೆ ನೋಡ್ತಾ ಇರಬೇಕು. ಆ ಕುತೂಹಲ ಉಂಟು ಮಾಡುವ ನಮ್ಮ ಪತ್ರಕರ್ತರೆಲ್ಲ ನಮ್ಮ ಬಗ್ಗೆ ಹೆಚ್ಚಿನ ಸಹಕಾರ ಕೊಡಬೇಕು ಅಂತ ಕೇಳ್ಕೊಡ್ತಾ, ಜನವರಿ 15 ಮಕರ ಸಂಕ್ರಮಣದ ಮರು ದಿವಸ 15ನೇ ತಾರೀಕು ಜನವರಿ 2025 ಈ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಮತ್ತು 26/1/2025 ತನಕ ಈ ಕಾರ್ಯಕ್ರಮಗಳೆಲ್ಲ ನಡೆಯಲಿಕ್ಕಿದೆ. ಇದನ್ನೆಲ್ಲ ನಡೆಸಲಿಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ಮತ್ತು ತಯಾರಿ ಮಾಡ್ತಕ್ಕಂಥವ್ರು ಪೂಜ್ಯರು. ಅವರು ಹೇಳುವಂಥ ಮಾತು ಕೂಡ ಎತ್ತರದ ಒಂದು ಸುಮೇರು ಪರ್ವತದ ಪ್ರತಿಕೃತಿಯನ್ನು ಮಾಡಿದ್ದಾರೆ. ಇದು ನಮ್ಮ ಹುಬ್ಬಳ್ಳಿ ಹತ್ತಿರ ಬರ್ತಾ ಇದೆ ಅನ್ನೋದು ಬಹಳ ದೊಡ್ಡ ವಿಷಯ ಮತ್ತು ಸಂತೋಷದ ವಿಷಯ. ಇದನ್ನ ಇವತ್ತು ತಾರೀಕು ಘೋಷಣೆ ಮಾಡಲಿಕ್ಕಾಗಿ ಹಂತವಾಗಿ ಕೆಲವು ಅನೌನ್ಸ್ಮೆಂಟ್ಸ್ ಮಾಡ್ತಾ ಇರ್ತೇವೆ ನಾವು. ಒಮ್ಮೆಲೆ ಮಾಡಿದರೆ ಸ್ವಾರಸ್ಯ ಇರೋದಿಲ್ಲ. ಪತ್ರಿಕೆ ದಿನ ನೋಡ್ತಾ ಇರಬೇಕು, ಇವತ್ತೇನು ಬರ್ತದೆ ವರೂರು ಕ್ಷೇತ್ರದ ಬಗ್ಗೆ ನೋಡ್ತಾ ಇರಬೇಕು. ಆ ಕುತೂಹಲ ಉಂಟು ಮಾಡುವ ನಮ್ಮ ಪತ್ರಕರ್ತರೆಲ್ಲ ನಮ್ಮ ಬಗ್ಗೆ ಹೆಚ್ಚಿನ ಸಹಕಾರ ಕೊಡಬೇಕು ಅಂತ ಕೇಳ್ಕೊಡ್ತಾ, ಜನವರಿ 15 ಮಕರ ಸಂಕ್ರಮಣದ ಮರು ದಿವಸ 15ನೇ ತಾರೀಕು ಜನವರಿ 2025 ಈ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಮತ್ತು 26/1/2025 ತನಕ ಈ ಕಾರ್ಯಕ್ರಮಗಳೆಲ್ಲ ನಡೆಯಲಿಕ್ಕಿದೆ. ಇದನ್ನೆಲ್ಲ ನಡೆಸಲಿಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ಮತ್ತು ತಯಾರಿ ಮಾಡ್ತಕ್ಕಂಥವ್ರು ಪೂಜ್ಯರು. ಅವರು ಹೇಳುವಂಥ ಮಾತುಗಳನ್ನು ನನಗೆ ಆಶ್ಚರ್ಯ ಆಗ್ತದೆ. ನಾನು ಸಂಸದಿ ಮತ್ತು ನಾನು ಅನೇಕ ಕಾರ್ಯಕ್ರಮ ಮಾಡಿದವರು. ಬಾಹುಬಲಿ ಮೂರ್ತಿ ಸಾಗಿಸಿದ್ದೀನಿ, ಕ್ಷಣಬೆಳಬೆಳದಲ್ಲಿ 3 ಬಾರಿ ಮಹಾಮಸ್ತಕಾಭಿಷೇಕ ಅಧ್ಯಕ್ಷನಾಗಿದ್ದೀನಿ, ಧರ್ಮಸ್ಥಳದಲ್ಲಿ ನಾನು ಅನೇಕ ಬಾರಿ ಮಸ್ತಕಾಭಿಷೇಕ ಮಾಡಿಸಿದ್ದೀನಿ, ಎಲ್ಲ ಮಾಡಿದ್ದೀನಿ. ಆದರೆ ಈ ತಯಾರಿ ಮಾತುಗಳನ್ನು ನಾನು ನೋಡಿರಲಿಲ್ಲ, ಈ ತಯಾರಿ ಎಂದು ಕೇಳಿರಲಿಲ್ಲ. ಬಹಳ ದೊಡ್ಡ ತಯಾರಿ ದೊಡ್ಡ ಮಟ್ಟದಲ್ಲಿ ಅವರಿಗೆ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲರ ಸಹಕಾರ ತಮ್ಮ ಜೊತೆಗಿದ್ದಾವೆ. ನಮಗೆ ಅವಕಾಶ, ನಮ್ಮ ಆಯುಷ್ಯದಲ್ಲಿ ಇಂತಹ ಒಂದು ಪುಣ್ಯ ಕಾರ್ಯ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಅದಕ್ಕೆ ನಾವು ನಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕಂದರೆ ಎಷ್ಟೋ ಬಾರಿ ಹೇಳ್ತೇವೆ ನಾವು, ನಮಗೆ ನೋಡ್ಲಿಕ್ಕೆ ಪುಣ್ಯ ಬೇಕು ಅಂತ. ಮಾಡೋಕ್ಕೆ ಪುಣ್ಯ ಅಲ್ಲ, ನೋಡೋಕೆ ಪುಣ್ಯ.
ಮಾಡೋದು ನಾವೆಲ್ಲ ಅಳಿಲು ಸೇವೆನೇ ಮಾಡೋದು. ನಾವೆಲ್ಲರೂ ಏನು ಪೂರ್ತಿ ಮಾಡೋದಿಲ್ಲ. ನಾವೆಲ್ಲ ಏನು ಮಾಡ್ತೇವೆ ಅಂದರೆ ಅಳಿಲಿನ ಹಾಗೆ ಒಂದೊಂದು ಮರವನ್ನು ಕೊಂಡೋಗಿ ಅಲ್ಲಿ ಇಡ್ಬೋದು. ಅದೇ ರೀತಿ ಸಣ್ಣ ಸಣ್ಣ ಕೆಲಸ ಮಾಡ್ಬೋದು. ನಾವು ಪೂರ್ತಿ ಕೆಲಸ ಮಾಡುವುದು ಮತ್ತೆ ಹಿಂದೆ ಮಹಾರಾಜನೊಂದು ಬಟ್ಟೆ ಹಾಕೋದು ಮಾತ್ರ. ಆದರೆ ನಾವು ಸಣ್ಣ ಸಣ್ಣ ಮರವನ್ನು ಕೊಂಡೋಗಿ ಹಾಕುವ ಹಾಗೆ ನಾವೆಲ್ಲರೂ ಸೇರಿ ಈ ಕಾರ್ಯವನ್ನು ಮಾಡಬೇಕು. ನಾವೆಲ್ಲರೂ ಏಕ ಮನಸ್ಸಿನಿಂದ ಮಾಡಬೇಕು, ಒಗ್ಗಟ್ಟಿನಿಂದ ಮಾಡಬೇಕು. ಯಾವುದೇ ವ್ಯತ್ಯಾಸ ಭೇದ ಭಾವ ಇಲ್ಲದೆ ಐಕ್ಯಮತ್ಯದ ಈ ಕೆಲಸ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಮತ್ತು ಆಮೇಲೆ ಗೊತ್ತಿದೆ, ಈಗ ಈ ಕಾರ್ಯಕ್ರಮ